ಜನಕನ ವೀಕ್ಷಕರಿಗೆ ನಾನು ಮುತ್ತಾನೆ ಗೊಪ್ಪ. ಇವತ್ತು ನಮ್ಮ ಜೊತೆ ನಮ್ಮ ಹಿರೇಮಠ ಅಜ್ಜಾರ್ ಇವತ್ತು ನಮ್ಮ ಜೊತೆಗೆ ಅದರ. ಇವತ್ತು ನಮ್ಮ ವಿಶೇಷ ಏನಪ್ಪಾ ಅಂತಂದ್ರೆ ಈ ವರ್ಷದ ಕಾಲ ಮುಂಗಾರಿ ಹಂತದಲ್ಲಿ ಇವತ್ತಿನ ದಿವಸ ಯಾವುದೇ ರೀತಿಯಿಂದ ಸರಿಯಾದ ರೀತಿಯಿಂದ ಮಳೆ ಆಗಲಿಲ್ಲ. ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಇಲ್ಲ, ಇನ್ನೊಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಇಲ್ಲ. ಅಣ್ಣನ ಹೊಲಕ್ಕಾದ್ರೆ ತಮ್ಮನ ಹೊಲಕ್ಕಿಲ್ಲ, ತಮ್ಮನ ಹೊಲಕ್ಕಾದ್ರೆ ಅಣ್ಣನ ಹೊಲಕ್ಕಿಲ್ಲ ಅನ್ನುವಂಥ ವಾತಾವರಣದ ಈ ವರ್ಷದ ಮುಂಗಾರಿನ ಮಳೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಬಹಳ ರೈತನಿಗೆ ಜೂನ್ ಜುಲೈ ಹಂತದ ಅತ್ಯಂತ ಖುಷ್ಕಿ ಪ್ರದೇಶ ಮತ್ತು ನೀರಾವರಿ ಪ್ರದೇಶದ ರೈತರಿಗೆ ಇವತ್ತಿನ ದಿವಸ ಸಂಕಷ್ಟವನ್ನ ಎದುರಿಸ್ತದೆ. ಯಾಕಂದ್ರೆ ಮಳೆನೇ ಆಗ್ಲಿಲ್ಲ. ಅದ್ರ ಜೊತೆ ನದಿಯಲ್ಲಿ ಇವತ್ತಿನ ದಿವಸ ನೀರಿಲ್ಲ. ದನಕರ ಕುಡಿಯೋದಕ್ಕಾಗಿ ಇವತ್ತು ನೀರಿನ ಸಂಕಷ್ಟ, ಜೊತೆಗೆ ರೈತನಿಗೆ ಸಂಕಷ್ಟ, ಎಲ್ಲಾ ಸಂಕಷ್ಟದಲ್ಲಿ ಇದ್ದಂತ ಪರಿಸ್ಥಿತಿ ಒಳಗ ಕಳೆದ ವರ್ಷ ಇವತ್ತೇನ ನಮ್ಮ ಜೊತೆ ಇದಾರಲ್ಲ ಹಿರೇಮಠ ಅಜ್ಜಾರ್ ಅವರು ಲಾಸ್ಟ್ ಟೈಮ್ ನಮಗೆ ಒಂದು ಇದೇ ಚಾಣಕ್ಯ ನ್ಯೂಸ್ ವಾಹಿನಿಯಲ್ಲಿ ನಾವು ಸಂದರ್ಶನ ಮಾಡಿದ್ವಿ. ಅವರು ಒಂದು ದಿನಾಂಕ ನಿಗದಿಪಡಿಸಿದ್ರು. ಅವರು ಅನುಷ್ಠಾನಕ್ಕೆ ಕೂತ್ಕೊಂತಾರೆ. ಮಳೆಯ ಒಂದು ವರ್ಣನ ಆಕರ್ಷಣೆಗಾಗಿ ಅವರ ಒಂದು ಪರಂಪರೆಗೆ ಅವರ ವಂಶಸ್ಥರು ಬಂದಾರ. ಆ ಒಂದು ಸಂಪ್ರದಾಯದಲ್ಲಿ ಮಳೆಗೆ ಕೂತ್ಕೊಂಡು ಅವರು ಮಳೆ ತರಿಸುವುದರಲ್ಲಿ ಮಳೆಯನ್ನ ಪ್ರಜ್ಞಾನ ತಪಸ್ಸು ಮುಖಾಂತರ ಅಥವಾ ಆ ಒಂದು ಕ್ರಮ ಇದೆ. ಆ ಕ್ರಮದ ಮುಖಾಂತರ ಅವರು ರಾತ್ರಿ ಇಲ್ಲದ ಆ ಕ್ರಮ ಮಾಡಿ ಮಳೆ ತರಿಸಿದ್ರು. ಕಳೆದ ವರ್ಷ ಅವ್ರಿಗೆ ಹೇಳಿದ ದಿನಾಂಕಕ್ಕೆ ಹೇಳಿದ ಟೈಮಿಗೆ ಮಾತು ಕೊಟ್ಟಿದ್ರು, ಜನಗಳಿಗೆ ಚಾಲೆಂಜ್ ಮಾಡಿದ್ರು. ಅದ್ರ ಪ್ರಕಾರ ಹೇಳಿದ ತಕ್ಷಣವಾಗಿ ಅವ್ರು ಹೇಳಿದ ಒಂದು ಮಾತು ಹಾಸ್ಯ ಮಾಡಿದ್ರು ಇಡೀ ಕರ್ನಾಟಕ ರಾಜ್ಯದ ಜನತೆ ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆ ಬದಾಮಿ ಜನತೆ ಇವತ್ತು ಹಾಸ್ಯಾಸ್ಪದ. ಏನ್ ಹೇಳ್ತಾನ ಅವ್ ಮಳಿ ಏನ್ ಹೇಳ್ತಾನ, ಸುಮ್ಮನೆ ಹಾಸ್ಯಾಸ್ಪದ. ಮಳಿ ಯಾರ ಕೈ ಸಿಕ್ಕದ್ರ ಅವರು ಕುತ್ಕೊಂಡ ಅನುಷ್ಠಾನಕ್ಕೆ ಅವ್ರು ಕೊಟ್ಟಂತ ಟೈಮ್ ಗಡುವು ಹಾಕಿದ್ರು. ಇದೇ ಮುತ್ತಲಗಿರಿ ಗ್ರಾಮದೊಳಗ ಕುರಿಗೌಡಪ್ಪನ ಮಠದೊಳಗ ಸುಮಾರು 100 ರೈತರ ಮಧ್ಯದೊಳಗ ಮಾತು ಕೊಟ್ಟಿದ್ರು. ಅದೇ ಪ್ರಕಾರ ಮಳಿ ಆಯ್ತು. ಇವತ್ತ ಈಗ ನಮ್ಗೆ ಏನಂದ್ರ ಅಜ್ಜಾನ ಏನ್ ಕೇಳುದು, ಅಜ್ಜಾರ ರೈತರು ನಮಸ್ಕಾರ. ನಮ್ಮ ಜೊತೆ ಚಾನಲ್ಗೆ ಸಂದರ್ಶನ ಒಂದ್ ನಿಮಿಷ. ನನ್ನ ಆರಾಧ್ಯ ದೇವರಾದ ಮೊದಲ ನನ್ನ ಬನಶಂಕರ ದೇವರು ಎನಿಸುತ್ತಾ ಅದರಂತೆ ನನ್ನ ಆರಾಧ್ಯ ದೇವರ ಚೌಡೇಶ್ವರಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ತಮ್ಮ ವಾಹಿನಿಯವರಿಗೆ ತಾವು ಸಂದರ್ಶನ ಬಂದಿದ್ದಾರೆ. ನೀವು ಏನ್ ಬೇಕಾದ್ರೆ ಕೇಳೋದು ಸವಿಸ್ತಾರ ನೀಡುತ್ತೇವೆ ಎಂದು ಅಜ್ಜರ ಹೋದ ವರ್ಷ ತಾವು ನುಡಿದಂತೆ ಮಳೆ ಆಗಿತ್ತು, ವರುಣ ಆಶೀರ್ವಾದ ಇತ್ತು. ರೈತರು ಏನು ಎಲ್ಲಿ ಬೆಳಿಬಾರ್ದು ಕಲ್ಲಿನ ಭೂಮಿಯೊಳಗ ಬೆಳೆದ್ರು, ಮಸಾರಿ ಭೂಮಿಯೊಳಗೆ ಬೆಳೆದ್ರು. ಆದ್ರೆ ಈ ವರ್ಷ ಮಳೆ ಆಗಿಲ್ಲ. ಹೀಗಾಗಿ ಯಾಕೆ ನೀವು ರೈತರ ಸಂಕಷ್ಟವನ್ನು ಅರಿತುಕೊಂಡು ಯಾಕೆ ಮಳೆಗೆ ಕುತ್ಕೋಬಾರ್ದು? ಕೇಳಿದ್ದೆಲ್ಲ ಸರಿಯಾಗಿದೆ. ನಾನು ಈ ಮೊದಲು 3 ವರ್ಷ ಸಾರ್ವಜನಿಕ ತಮ್ಮ ಎಲ್ಲ ಜನರ ಗಮನಕ್ಕೆ ತಂದು 3 ವರ್ಷ ಸತತವಾಗಿ ಅನುಷ್ಠಾನ ಮಾಡಿ ನಾನು ಮಳೆ ತರಿಸಿ ತಮಗೂ ಗೊತ್ತಿದೆ. ನಾನು 3 ವರ್ಷ ಅನುಷ್ಠಾನ ಮಾಡಿ ಮಳೆ ತರಿಸಿದ್ದು ನಾನು ಗೊತ್ತಿದ್ದರ ಮೂಲಕ ಈ ವರ್ಷದಲ್ಲಿ ಸಾರ್ವಜನಿಕರು ನನಗೇನು ಬಂದು ಹುಡುಗರಲ್ಲಿ 3-4 ಮಂದಿ ಹೇಳಿದ್ರೆ ಅದನ್ನು ತರಿಸ್ಬೋದು. ಆದ್ರೆ ಬಟ್ ನಾನೇ ತರಿಸಿ ನನ್ನದು ನಾ ಪ್ರತಿ ವರ್ಷ ಹಂಗೆ ಮಾಡ್ಕೊತ ಹೋಗಿ ಅಂದ್ರೆ ನಾನೇ ಮಳೆ ತರಿಸಿ ನಾನು ತಮ್ಮ ಗಮನಕ್ಕೆ ಹೆಂಗೆ ಬರಬೇಕು. ನಾ ಹಂಗೆ ಯಾಕಂದ್ರೆ ಒಂದು ಮಳೆ ತರಿಸ್ಬೇಕಂದ್ರೆ ಮಿನಿಮಮ್ 21 ದಿವಸ ಅನುಷ್ಠಾನ ಕೊಡ್ಬೇಕು. 21 ದಿವಸ ಕೊಡ್ಬೇಕು. ನಾನು ಮಳೆ ಅನುಷ್ಠಾನ ಕೂತು 3ನೇ ದಿವಸಕ್ಕೆ ಮಳೆ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕ ಎಲ್ಲ ಹೊರ ರಾಜ್ಯ ಎಲ್ಲ ಕಡೆ ಮಳೆ. ಆ ವಿಷಯದ ಮತ್ತೆ ಮಳೆ ತರಿಸೋದು ನಾನು ಬಿಟ್ಟಿಲ್ಲ. ಆದ್ರೆ ಬಟ್ ಈ ವರ್ಷ ಯಾಕೆ ಬಿಟ್ಟಿನಿ ಅಂದ್ರೆ 3 ವರ್ಷ ಅನುಷ್ಠಾನ ಮಾಡಿ ತರಿಸಿದ ದಿವಸಕ್ಕೆ ಸುಮ್ಮನೆ ವಾಪಗಳು ಜನರಲ್ಲಿ ತಾನೇ ಬರೋಂಗ್ ಬಂದದ. ಬೇರೆ ಸ್ವಾಮಿ ಮಾಡ್ಯಾರ, ಅವ್ರು ಮಾಡ್ಯಾರ, ಇವ್ರು ಮಾಡ್ಯಾರ ಅಂದ್ರೆ ನಾ ಮಾಡಿದ ಪ್ರತಿಫಲ ನಾ ಯಾವ್ದೋ ಪ್ರತಿಫಲ ಯಾಕಂದ್ರೆ ನನಗೆ ಏನು ಕೊಡೋದು ಕೊಟ್ಟಿದ್ದೀನಿ, ಯಾರೋ ದುರಾಶೆ ದುಡ್ದಲ್ಲ. ಆದ್ರೆ ಬಟ್ ಮಳೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ನಾನೇ ತರಿಸಿದ ಕನ್ಫರ್ಮೇಶನ್ ಬೇಕಲ್ಲ. ನನಗೆ 4-5 ಮಂದಿ ಹಳ್ಳಿಗಳು ಹಿರಿಯರ ಬಂದು ಇವತ್ತೇ ಇನ್ನೊಂದು ವಿಷಯ ಐತೆ. ನಾನು ಮಳೆ ತರಿಸೋದು ವಿಷಯದಾಗ ಬರೀ ಮಳೆಗಾಲ ಅಷ್ಟೇ ಮಳೆ ತರಿಸೋದಿಲ್ಲ, 12 ತಿಂಗಳು ಮಳೆಗಾಲ ಮಾಡೋದನ್ನ ಮಾಡ್ತಾನೆ. ಯಾರು ಚಾಲೆಂಜ್ ಕೊಡಿದ್ರೆ ಹಾಕ್ಬೋದು. ಬರೀ ಮಳೆಗಾಲಕ್ಕೆ ಅಷ್ಟೇ ಮಳೆ ಇಲ್ಲ. ಪ್ರತಿ ಜನವರಿಂದ ಡಿಸೆಂಬರ್ ತನಕ ಕಂಟಿನ್ಯೂ ಮಳೆ ಚಾಲು ಹಿಡಿತೀವಿ. ಯಾಕಂದ್ರೆ ನಮ್ಗೆ ಯಾರು ಚಾಲೆಂಜ್ ಜ್ಯೋತಿಷ್ಕಾರ ಇರ್ಬೋದು, ರಾಜಕಾರಣ ಇರ್ಬೋದು, ನನಗೆ ಯಾರು ಚಾಲೆಂಜ್ ಇರ್ತಾರೆ ಚಾಲೆಂಜ್ ಹಾಕ್ಬೋದು. ಒಬ್ಬನ ಸಾರ್ವಜನಿಕ ಚಾಲೆಂಜ್ ಹಾಕ್ಬೋದು. 12 ತಿಂಗಳು ಮಳೆ ಹಿಡಿತೀವಿ. ಮತ್ತು ನಾನು ಮಳೆ ಪೂಜೆ ನಾನು ಬಿಟ್ಟಿಲ್ಲ. ಈ ವರ್ಷ ಯಾಕೆ ಬಿಟ್ಟಿಲ್ಲ ಅಂದರೆ 4-5 ಮಂದಿ ಗುರು ಹಿರಿಯರು ಬಂದು ಮಳೆ ಪೂಜೆ ಕೂಡ ಅಂದ್ರೆ 1 ವಾರದಾಗೆ ನಾನು ಮಳೆ ತರಿಸ್ತೀನಿ. ಆದ್ರೆ ನಾನು ಯಾರು ಹಿರಿಯರುಗಳಲ್ಲಿ ಯಾಕೆ ಕೊಡಂಗಿಲ್ಲ ಅಂದ್ರೆ ಮಳೆ ಬರೋದ್ರ ಪ್ರತಿ ವರ್ಷ ಒಂದು ಕೊಡ್ಕೋತ ಹೋದ್ನಿ ಅಂದ್ರೆ ಅದು ಯಾರೋ ಎಲ್ಲ ಮೂಲೆ ಮಾಡ್ತಾರೆ ಮಾಡ್ಯಾರ. ಬರಲಿ ಮಳೆ ನೋಡ್ರಿ, ಸಮಾಜದೊಳಗ ವಾತಾವರಣ ಸೃಷ್ಟಿಕಲ್ಪನ ಆಟ. ಮಳೆ ಬರಲ್ದಂಗೆ ಮಾಡೋಕ್ಕೆ ಆಸೆ ಬರಲ್ಲ, ನನಗೆ ಬರಲ್ಲ.
ಅದನ್ನು ಮಳೆ ಬರ್ಸೋ ಪೂಜೆ ಮಾಡ್ಬೋದು, ಮಳೆ ಬರಲ್ಲಂಗೆ ಯಾಕೆ ಪೂಜೆ ಮಾಡೋಕ್ಕಾಗಲ್ಲ. ನಾನು ಅನುಷ್ಠಾನ ಕೂತ್ರು ಎಲ್ಲಿದ್ದರೂ ಮಳೆ ತರ್ತೀನಿ. ಬೇಕಾದ್ರೆ ಚಾಲೆಂಜ್ ಬಂದು ಚಾಲೆಂಜ್ ಯಾರು 4-5 ಮಂದಿ ಬಂದು ಗುರು ಹಿರಿಯರು ಬಂದ್ರೆ ಕೂಡಪ್ಪ ನಾನು ಯಾವುದೋ ದುರುದ್ದೇಶನ ಇರಾಕಿಲ್ಲ, ಅದನ್ನು ನಾನೇ ಮಾಡಿ ಅನ್ನೋದು ನಿಮಗೊಂದು ಚಾನಲ್ ಮುಖಾಂತರ ಇಲ್ಲಿ ಸಾರ್ವಜನಿಕ ಗುರುತಾಗಬೇಕಲ್ಲ. ಅದು ಪ್ರತಿ ವರ್ಷ ಅಜ್ಜಾರು ಹೇಳೋ ಪ್ರಕಾರ ಇವತ್ತು ದಿವಸ ಕಳೆದ ವರ್ಷ ಅವ್ರ ಅನುಷ್ಠಾನಕ್ಕೆ ಕೂತ್ಕೊಂಡು ಏನು ಮಳೆ ತರಿಸಿದ್ರು, ತಾವೆಲ್ಲ ಏನು ವೀಕ್ಷಣೆ ಮಾಡ್ತಾರೆ ವೀಕ್ಷಕರೇ, ತಕ್ಷಣ ನಾವೆಲ್ಲ ರೈತರು ಸಂಕಷ್ಟದಲ್ಲಿ ಆತಂಕದಲ್ಲಿ ಗುರು ಹಿರಿಯರು ಕೂಡ್ಕೊಂಡು ಅಜ್ಜಾರಿಗೆ ಅನುಷ್ಠಾನ ಮಾಡಿ ಅಂತಂದು ಅವ್ರಿಗೊಂದು ನಮ್ಮ ಹಳ್ಳಿ ಭಾಷೆದೊಳಗ ಇಳೆ ಕೊಡೋದಂತಾರ, ಹೇಳೋದಂತಾರ. ಆ ಸಂಪ್ರದಾಯದೊಳಗೆ ದಯಮಾಡಿ ವೀಕ್ಷಕರು ಏನು ವೀಕ್ಷಣೆ ಮಾಡ್ತಕ್ಕಂಥ ವೀಕ್ಷಕರು ಮತ್ತು ರೈತರು ದಯಮಾಡಿ ಅಜ್ಜನಿಗೆ ನಾವ್ ಹೇಳ್ತೀವಿ, ದಯಮಾಡಿ ಭೇಟಿ ಮಾಡಿ ಮಳೆ ಕುತ್ಕೊಡ್ರಿ ಅನ್ನುವಂಥದ್ದು ನಮ್ದು ಅಭಿಲಾಷ. ತಾವ್ ಯಾಕೆ ರೈತರ ಸಂಕಷ್ಟವನ್ನು ಅವ್ರು ಬರ್ಲಿ ಬರ್ದೇ ಇರ್ಲಿ, ಅವ್ರು ಬರ್ಲಿ ಬರ್ದೇ ಇರ್ಲಿ, ಯಾಕೆ ನಿಮ್ಗೆ ರೈತರ ಬಗ್ಗೆ ಒಂದು ಅಭಿಮಾನ ಗೌರವ ಯಾಕೆ ಸಮಾನ ಮನಸ್ಕರ ಇವಾಗ ಯಾಕೆ ತಾವು ಕುತ್ಕೋಬಾರ್ದು? ಇದನ್ನು ಕೇಳಿದ ಕರೆಕ್ಟ್ ತಾನೇ ಇರುತ್ತೆ, ಇದು ಎಕ್ಸಾಕ್ಟ್ಲಿ ಕರೆಕ್ಟ್, ಎಕ್ಸಲೆಂಟ್ ನೀವು ಕೇಳಿದ ಮಾತು. ಆದ್ರೆ ನಾನು ಇದೇ ರೀತಿ 3 ವರ್ಷ ಮಳೆ ಮಾಡಿದ್ದೀನಿ, ತಮ್ಮ ಗುರುತಿದೆ ಚಳ ಮುಖಾಂತರ ಎಲ್ಲ ಸಾಕು ತಿಳಿಸಿದೆ. ಹೋದ ವರ್ಷ ಮಳೆಯಿಂದ ನನ್ನ ತೂಸು ಸಾರ್ವಜನಿಕರು ನೀರು ಮಳೆ ಪೂಜೆ ಮಾಡಿ ನಿನ್ನ ಕಡೆ ಏನು ಸಿಗ್ತದೆ, ನೌಕರಿ ಮಾಡೋ ಸಾಮಾನ್ಯ ವ್ಯಕ್ತಿ ನಿನ್ನ ಕಡೆ ಸುಸಕ್ಕೆ ಯಾರೋ ಬರೋ ಮಳೆಗಾಲ ಮಳೆ ಬಂದಿದೆ ನೀರು ತರಿಸಿ ಅಂತೇಳಿ ನಾನು ಸಾರ್ವಜನಿಕ ಸಾಕಷ್ಟು ನಾನು ಹೋಗಿ ಸಾರ್ವಜನಿಕರ ಕಣ್ಣು ಗುರಿಯಾಗಿದ್ದೆ. ಇಷ್ಟೆಲ್ಲ ನಾನು ಸುಳ್ಳು ಸುಳ್ಳು ಹೇಳಾಗ್ತಾರಂತಂದ್ರೆ ಪ್ರತಿ ವರ್ಷ ಮಾಡ್ಕೊತ ಹೋದ್ರೆ ಅದಕ್ಕೆ ಒಂದು ಹಾಸ್ಯಾಸ್ಪದ ಆಗ್ತದೆ. ಹೌದು, ನೀವು ಮಳೆಯ ನೋಡ್ರಿ, ನಾನು ಯಾವುದೋ ರಾಜಕಾರಣ ಹೇಳಿರುತ್ತೆ ಸುಮ್ಮನೆ ಪರಮೇಶ್ವರ ಇಸ್ಲಾಂ ಬರಗಾಲ ಯಾವುದೇ ಕಾರಣಕ್ಕೆ ರೆಡಿ ಆಗಿರ್ತಾರೆ, ಯಾವುದೇ ಕಾರಣಕ್ಕೆ ನನ್ನ ಜೀವ ಹೊರತು ಬರಗಾಲ ಬರಲ್ಲ ಇದನ್ನು ಚರ್ಚಿಸಿದ ಹೇಳ್ತೀನಿ. ನೀವು ಬರೀ ಸಾರ್ವಜನಿಕರನ್ನು ಯಾರು ಒಂದು ರೂಪಾಯಿ ಕೊಡೋದ್ರ ನೀವು ಕೊಟ್ಟರು ತೊಗೊಂಡಿಲ್ಲ. ಯಾಕಂದ್ರೆ ನಾನು ಹಣೆ ಬರದ ಏನು ಬರ್ದಿಲ್ಲ ಅದು ನನ್ನ ಡೆಕ್ಕೆ ನಾ ದುರುದ್ದೇಶ ದುರ್ಗತಿ ಬೀಳಂಗಿಲ್ಲ. ಜೀವನದಾಗ ನಮ್ಗೆ ಯಾವುದೇ ಒಂದು ಮನುಷ್ಯ ಒಂದು ಏನೋ ಒಂದು ಬೆಳಿಬೇಕಾದ್ರೆ ದೇವಿ ಆಡಿರ್ತದ, ಸೃಷ್ಟಿಕರ್ತನ ಆಡಿರ್ತಾನೆ. ನಮ್ಮ ಜೀವನದಾಗ ನಾನು ಒಂದು ದೇವಿ ಅದಕ್ಕೆ ನಾವು ಒಂದು ಮಾತು ಹೇಳಕ್ ಬಯಸ್ತೀವಿ. ನನಗೇನಿಲ್ಲ 4-5 ಹಳ್ಳಿ ಮಂದಿ ಬಂದು ಇಂಥ ದಿವಸ ಮಳೆ ಬರ್ಬೇಕಂತ ಹೇಳಿದ್ರೆ ನಾನು ಅನುಷ್ಠಾನ ಕೊಟ್ಟು 3-5 ದಿವಸ ಮಳೆ ಸ್ಟಾರ್ಟ್ ಆಗಿದೆ. ರಾಜ ತುಂಬ ಬರಗಾಲ ಮಾತಿನೂ ಅತಿವೃಷ್ಟಿ ಆಗ್ತದೆ, ಅತಿವೃಷ್ಟಿ ಆಗ್ತದೆ. ನಾವು ಹೋದ್ರು ತಾವೇ ನೋಡಿರ್ಲಿ. ಅಜ್ಜಾರ ಹೇಳೋದು ಕೊನೆಯ ಮಾತು ವೀಕ್ಷಕರೇ, ನೀವಿಗೆ ರೈತ ಸಂಕಷ್ಟದಲ್ಲಿದ್ದೀರಿ, ನೀವೆಲ್ಲ ಇವತ್ತು ದಿವಸ ಮುಂಗಾರಿ, ಹೆಸರು, ಗೋವಿನ ಜೋಳ ಇನ್ನಿತರ ಏನು ರೈತನ ಬೆಳೆ ಇವತ್ತು ದಿವಸ ಏನು ಈ ಗಾಳಿಗೆ ಆಷಾಢ ಗಾಳಿಗೆ ಇವತ್ತು ದಿವಸ ಎಲ್ಲ ಭೂಮಿ ಲಾಸ್ ಆಗ್ತದೆ. ತತ್ಕ್ಷಣವಾಗಿ ರೈತರು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ 4-5 ಗ್ರಾಮದ ರೈತರು ನನ್ನ ಹತ್ರ ಬಂದು ನೀವು ಮಳೆಗೆ ಅನುಷ್ಠಾನ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ನಾನು ಚಾಲೆಂಜ್ ಮಾಡ್ತೀನಿ. ನಾನು ಮಳೆಗೆ ಕೂತ್ಕೊಂಡ ನಾನು 3 ದಿನದಲ್ಲಿ ನಾನು ಮಳೆ ತರಿಸಲಿಲ್ಲ ಅನ್ನೋದು ಇದೊಂದು ಸವಾಲು. ಬೇಕಾದ್ರೆ ಇದು ವಿಜ್ಞಾನಕ್ಕೂ ಸವಾಲು ಮತ್ತು ಜ್ಯೋತಿಷ್ಯರಿಗೂ ಸವಾಲು ಅನ್ನುವಂತ ಮಾತನ್ನ ದಿಟ್ಟತನ ಹೇಳ್ಯಾರ. ತಕ್ಷಣವಾಗಿ ರೈತರು ಇದಕ್ಕೆ ಸ್ಪಂದಿಸಿ ಅವರನ್ನು ಭೇಟಿ ಮಾಡಿ ಮಳೆಗೆ ಅನುಷ್ಠಾನ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ನಿಮ್ಮ ಪರವಾಗಿ ನಾನು ಅಜ್ಜಾರಲ್ಲಿ ಕೇಳ್ಕೊಂತೀನಿ, ಅವರ ರೈತರ ಬಂದ ತಕ್ಷಣ ತಾವು ಮಳೆಗೆ ಅನುಷ್ಠಾನ ಮಾಡಿ ರೈತರನ್ನು ರಕ್ಷಣೆ ಮಾಡುವಂತ ಜವಾಬ್ದಾರಿ ನಿಮ್ಮದಾಗಿದೆ ಅನ್ನುವಂತ ನಮ್ಮ ಚಾನಲ್ ಮುಖಾಂತರ ತಿಳಿಸ್ತಾರೆ ರೈತರಿಗೆ. ನನ್ನ ಭೂಮಿ ಮೇಲೆ ನನ್ನ ಜೀವನವರೆಗೂ ಬರಗಾಲ ಮಾತೇ ಇಲ್ಲ, ಇನ್ನೂ ಅತಿವೃಷ್ಟಿ ಆಗ್ತದನ್ನ ಹೇಳಕ್ಕೆ ನಾನು ಮಾತು ಕೊಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನಾನು ಪೂಜೆ ಕೂತಿದ್ದಕ್ಕೆ ಆದರೆ ಅನುಷ್ಠಾನ ಮಾಡಿದ ಸರ್ಕಾರದವರು ಎಚ್ಚೆತ್ತುಕೊಂಡು ಹೊಂಡ ಕೊಳ್ಳ ನದಿ ತೀರದಲ್ಲಿ ಮಂದಿನ ಸಾಧನಕ್ಕೆ ಎಚ್ಚೆತ್ತುಕೊಂಡು ಅತಿವೃಷ್ಟಿ ಆಗೋದಕ್ಕೆ ಸರಳ. ಇದು 100% ಸಿದ್ಧ. ನಾನು ಅನುಷ್ಠಾನ ಕೂತಿದ್ದಕ್ಕೆ ತಮ್ಮ ಚಾನಲ್ ಮುಖಾಂತರ ಹೊಂಡ ಕೊಳ್ಳ ಮಕ್ಕಳಿಗಿದ್ದವರು ತಾವು ಸರ್ಕಾರದವರಿಗೆ ಕ್ರಮ ಕೈಗೊಳ್ಳಬೇಕು. ಈ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇಡೀ ವಿಜ್ಞಾನಕ್ಕೂ ಮತ್ತು ಸಾರ್ವಜನಿಕ ಸವಾಲು ಹಾಕುತ್ತಿರುವ ಹಿರೇಮಠ ಅವರಿಗೆ ನಾವೆಲ್ಲಿದೊಂದು ಅವಕಾಶ ಮಾಡಿಕೊಡೋಣ. ನೀವೆಲ್ಲರೂ ಅವ್ರನ್ನ ಭೇಟಿ ಮಾಡಿ ಮಳೆಗೆ ಗಟ್ಟಾಗ್ರಿ. ಅವ್ರ ಮಳೆ ಕೂತ್ಕೋದು ಅದೃಷ್ಟಿ ಆಗುವಂತದ ಮಳೆ ತರಿಸ್ತೇನೆ ಅನ್ನೋ ಸವಾಲು ಹಾಕಿದ್ದಾರೆ. ಅದಕ್ಕೆಲ್ಲ ನಾವು ಬೆಂಬಲಿಸ್ತೀವಿ. ಅದು ಒಳ್ಳೇದಾಗ್ಲಿ, ಏನಾರಾಗ್ಲಿ, ಒಟ್ಟಾರೆ ವರುಣನ ಆಶೀರ್ವಾದ ಆಗ್ಲಿ. ನಿಮ್ಮ ಮುಖಾಂತರ ರೈತರು ಸಮೃದ್ಧಿಯ ಬೆಳೆಯನ್ನು ಬೆಳೆದು ಎಲ್ಲರೂ ಆರೋಗ್ಯಕರ ಜೀವನ ನಡೆಸುವಂಥದ್ದು ನಿಮ್ಮಿಂದ ಆಗ್ಲಿ ಅಂತ ಹೇಳಿ ನೀವೆಲ್ಲ ಏನ್ ಇವತ್ತಿನ ದಿವಸ ನಮ್ಮ ಜೊತೆ ಕುತ್ಕೊಂಡು ಈ ಒಂದು ಟೈಮನ್ನು ನಮ್ಮ ರೈತರ ಪರವಾಗಿ ಕೊಟ್ಟು ಮಳೆ ತರಿಸ್ತೀನಿ ಅನ್ನೋಂಥ ಅಭಿಲಾಷೆ ಮತ್ತು ದಿಟ್ಟತನದಿಂದ ಇದಕ್ಕಾಗಿ ನಮ್ಗೆ ತಮ್ಗೆಲ್ಲರಿಗೂ ವೀಕ್ಷಕರ ಪರವಾಗಿ ಮತ್ತು ನಮ್ಮ ವಾಯನ ಪರವಾಗಿ ಧನ್ಯವಾದಗಳು. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.